ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಡಿಯೋ ಏನು ಅಂತ ಹೇಳಿಬಿಟ್ಟು ನೀವು ಆಲ್ರೆಡಿ ತಮ್ನೈಲಲ್ಲಿ ನೋಡಿರ್ತೀರ. ಸೊ ವಿಡಿಯೋ ಬಂದುಬಿಟ್ಟು ಏರ್ಟೆಲ್ ಮೊಬೈಲೆಲ್ಲ ಯಾರ ಜೊತೆ ಇರುತ್ತಲ್ವ, ಸೊ ಅವರ ಮೊಬೈಲ್ಗೆ ಹೇಗೆ ಹೆಲೋ ಟ್ಯೂನನ್ನು ಫ್ರೀಯಾಗಿ ಸೆಟ್ ಮಾಡ್ಕೊಳ್ಳೋದು, ಅಂದರೆ ಏರ್ಟೆಲ್ ಸಿಮ್ ಯೂಸ್ ಮಾಡ್ತಿರ್ತಾರಲ್ವ ಅವ್ರಿಗೆ ಹೇಗೆ ಫ್ರೀಯಾಗಿ ಹೆಲೋ ಟ್ಯೂನ್ಸ್ಗಳನ್ನ ಸೆಟ್ ಮಾಡ್ಕೊಳ್ಳೋದು. ಬೇರೆಯವರು ಕಾಲ್ ಮಾಡಿದಾಗ ಅವರಿಗೆ ಹೆಲೋ ಟ್ಯೂನ್ಸ್ಗಳೆಲ್ಲ ಕೇಳಿಸ್ಬೇಕಲ್ವ, ಅದನ್ನು ಹೇಗೆ ಸೆಟ್ ಮಾಡ್ಕೊಳ್ಳೋದು ಅಂತ ನಾವಿವಾಗ ನೋಡ್ತಾ ಹೋಗೋಣ. ಸೊ ನಾನು ಮೊದಲನೇದಾಗಿ ಹೇಳಬೇಕು ಅಂತಂದರೆ ನಾನು ಪ್ಲೇಸ್ಟೋರ್ನ ಓಪನ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಬಿಟ್ಟು ಅದರಲ್ಲಿ ನಾನು ಸರ್ಚ್ ಬಾರಲ್ಲಿ ನಾನು ವಿಂಕ್ ಮ್ಯೂಸಿಕ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡ್ಕೋಬೇಕು. WYNK ಅಂತ ಹೇಳಿಬಿಟ್ಟು ವಿಂಕ್ ಮ್ಯೂಸಿಕ್ ಅಂತ ಹೇಳಿಬಿಟ್ಟು ಸರ್ಚ್ ಮಾಡಬೇಕು. ಆ್ಯಕ್ಚುಲಿ ನಾನು ಆಲ್ರೆಡಿ ಇದನ್ನು ನಾನು ಡೌನ್ಲೋಡ್ ಮಾಡಿ ಇಟ್ಕೊಂಡಿರೋದ್ರಿಂದ ಸೊ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೇ ಥರ ನೀವು ವಿಂಕ್ ಮ್ಯೂಸಿಕ್ ಅಂತ ಹೇಳಿಬಿಟ್ಟು ನೀವು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಕೊಟ್ಬಿಟ್ಟು ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಆ್ಯಂಡ್ ನಾನು ಇನ್ಸ್ಟಾಲ್ ಮಾಡ್ಕೊಂಡಾಗಿದೆ, ನಾನು ಅಪ್ಡೇಟ್ ಕೊಡೋಕ್ಕೆ ಹೋಗಲ್ಲ. ಆ್ಯಂಡ್ ನಾನು ಬ್ಯಾಕ್ ಬಂದುಬಿಟ್ಟು ಈ ವಿಂಕ್ ಮ್ಯೂಸಿಕ್ ಆ್ಯಪ್ನ ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಸೊ ಓಪನ್ ಮಾಡ್ತಾ ಇದ್ದಾಗ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಿಮಗೆ ಸ್ವಲ್ಪ ಓಪನ್ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಓಕೆ, ಅಲೋ ಕೊಡೋಣ. ಅಲೋ ಕೊಟ್ಬಿಟ್ಟು ತಕ್ಷಣ ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಮೊಬೈಲ್ ನಂಬರನ್ನು ಕೇಳುತ್ತೆ. ಆ್ಯಕ್ಚುಲಿ ನಿಮ್ಮ ಏರ್ಟೆಲ್ ಮೊಬೈಲ್ ಇದೇ ಮೊಬೈಲಲ್ಲಿ ನೀವು ಯೂಸ್ ಮಾಡೋ ಮೊಬೈಲಲ್ಲೇ ಇತ್ತು ಅಂತಂದರೆ ಆಟೋಮ್ಯಾಟಿಕ್ಕಾಗಿ ನಿಮ್ಮ ನಂಬರ್ನ ಅಲ್ಲಿ ಶೋ ಮಾಡುತ್ತೆ ಅದು. ಸೊ ನೋಡ್ತಾ ಇರಿ, ಒಂದು ನಿಮಿಷ. ಸೊ ವೆಯ್ಟ್ ಮಾಡಬೇಕಾಗುತ್ತೆ, ಸ್ವಲ್ಪ ವೆಯ್ಟ್ ಮಾಡಬೇಕಷ್ಟೆ. ಓಕೆ, ಇಲ್ಲಿ ನಿಮ್ಮ ನಂಬರ್ ಇದೆಯಲ್ವಾ, ಇಲ್ಲಿ ಬ್ಲೂ ಕಾಣಿಸ್ತಿದೆಯಲ್ವಾ, ಬ್ಲೂ ಕಲರ್, ಇದನ್ನು ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ನಿಮ್ಮ ನಂಬರನ್ನು, ನಿಮ್ಮ ಏರ್ಟೆಲ್ ಸಿಮ್ ಇದರಲ್ಲೇ ಇತ್ತು ಅಂತಂದರೆ ನಿಮ್ಮ ನಂಬರನ್ನು ಇದು ಶೋ ಮಾಡುತ್ತೆ ಅಲ್ಲೇ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನಿಮಗೆ ನೆಕ್ಸ್ಟು ಇಲ್ಲಿ OTP ಅನ್ನೋವಂಥದ್ದು ನಿಮ್ಮ ಸಿಮ್ ಇದರಲ್ಲೇ ಇತ್ತು ಅಂತಂದರೆ ನಿಮ್ಮ OTP ಅನ್ನೋವಂಥದ್ದು ಆಟೋಮ್ಯಾಟಿಕ್ಕಾಗಿ ತಗೊಳ್ಳುತ್ತೆ. ನನ್ನ ಸಿಮ್ ಇದರಲ್ಲೇ ಇರೋದ್ರಿಂದ ನನ್ನ OTP ಬಂದುಬಿಟ್ಟು ಇದು ಆಟೋಮ್ಯಾಟಿಕ್ಕಾಗಿ ತಗೊಳ್ಳುತ್ತೆ. ತಗೊಂಡ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ಬಂದುಬಿಟ್ಟು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ನಾವಿಲ್ಲಿಷ್ಟು ಇದು ನಮ್ಮ ಲಾಗಿನ್ ಪ್ರೋಸೆಸ್ ಆಯಿತಾ. ಇದು ನಿಮ್ಮ ಲಾಗಿನ್ ಪ್ರೋಸೆಸ್ ಬಂದುಬಿಟ್ಟು ಎಲ್ಲ ಕಂಪ್ಲೀಟ್ ಆಗೋಗಿದೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ ಯಾವ ಮೂವಿದು ಯಾವ ಸಾಂಗನ್ನು ನೀವು ಹೆಲೋ ಟ್ಯೂನಾಗಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಲ್ವ, ಆ ಮೂವಿ ಸಾಂಗ್ ನೀವು ಯಾವ್ದು ಬೇಕು ಅದನ್ನು ಇಲ್ಲಿ ಸರ್ಚ್ ಬಾರಲ್ಲಿ ಸರ್ಚ್ ಮಾಡ್ಬೋದಾಗಿರುತ್ತೆ. ಒಂದು ನಿಮಿಷ, ನನಗೆ OTP ಬಂದಿದೆ ನೋಡಿ ಇಲ್ಲಿ, ಆಯಿತಾ, ಸಾರಿ. ಓಕೆ, ಇಲ್ಲಿ ನನಗೆ ಬಂದುಬಿಟ್ಟು ಇಲ್ಲಿ ಕಾರ್ಚಿ ಸೇರಾ ಅಂತ ಇದೆಯಲ್ವಾ, ಸೊ ನನಗೆ ಆ ಸಾಂಗ್ ಬಂದುಬಿಟ್ಟು ಬೇಕು. ಆ್ಯಕ್ಚುಲಿ ನಾನು ಆಲ್ರೆಡಿ ಇದರಲ್ಲಿ ಸರ್ಚ್ ಕೊಟ್ಟಿದ್ದೆ, ನನಗೆ ಇಲ್ಲಿ ಸಿಗುತ್ತೆ. ನಿಮಗೆ ಯಾವುದಾದ್ರೂ ಸಾಂಗ್ ಬೇಕು ಅಂತಂದರೆ ನೀವು ಇಲ್ಲಿ ಸರ್ಚ್ ಬಾರ್ ಇದೆಯಲ್ವಾ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ನೀವು ಸರ್ಚನ್ನು ಕೊಡ್ಬೋದಾಗಿರುತ್ತೆ. ಓಕೆನಾ. ನನಗೆ ಬಂದುಬಿಟ್ಟು ಕಾರ್ಚಿ ಸೇರಾ ಅನ್ನೋಂಥದ್ದು ಮೂವಿದು ಸಾಂಗ್ ಬೇಕು. ಆ್ಯಂಡ್ ನಾನು ಅದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ ಇವಾಗ. ಓಕೆ, ವೆಯ್ಟ್. ನಿಮ್ಗೆ ಇಷ್ಟ ಬಂದಿರೋದನ್ನು ನೀವು ನಿಮ್ಮ ಹೆಲೋ ಟ್ಯೂನಾಗಿ ನೀವು ಸೆಟ್ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು ಸಾಂಗ್ಸ್ಗಳೆಲ್ಲ ಇಲ್ಲಿ ಸಿಗುತ್ತೆ. ನಿಮ್ಗೆ ಯಾವ ಮೂವಿದು ಸಾಂಗ್ ಬೇಕು ಅದೆಲ್ಲ ಸಿಗುತ್ತೆ. ಓಕೆನಾ. ಸೊ ನನಗೆ ಬಂದುಬಿಟ್ಟು ಕಾಚಿ ಸೇರೋದು ಬೇಕಾಗಿರೋದ್ರಿಂದ ನಾನು ಇದನ್ನು ಕ್ಲಿಕ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಬಂದುಬಿಟ್ಟು ನನಗೆ ಕ್ಲಿಕ್ ಮಾಡಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಅನಿಸುತ್ತೆ, ಮೇ ಬಿ. ಆಡಿಯೋ ಆ್ಯಕ್ಚುಲಿ ಬಂದುಬಿಟ್ಟು ಪ್ಲೇ ಆಗ್ತಾಯಿದೆ, ನಿಮಗೆ ಕೇಳಿಸ್ತಾ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಸೆಟ್ ಹೆಲೋ ಟ್ಯೂನ್ ಅಂತ ಇದೆಯಲ್ವಾ, ಅದ್ರ ಪಕ್ಕದಲ್ಲಿ ಈ ಸಾಂಗ್ಗೆ ಬಂದುಬಿಟ್ಟು ನಿಮಗೆ 3 ಕ್ಲಿಪ್ಸ್ ಅವೈಲೇಬಲ್ ಆಗಿರುತ್ತೆ. ಓಕೆನಾ. ಇದರಲ್ಲಿ ನಾನು 3 ಕ್ಲಿಪ್ಸ್ನ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡಬೇಕಾದ್ರೆ ನೋಡ್ತಾ ಇದ್ದೀರಾ ನೀವಿಲ್ಲಿ. ಸೊ ನೋಡೋಣ ಇವಾಗ. ಒಂದು ನಿಮಿಷ ಸೌಂಡ್ ಕಮ್ಮಿ ಇಟ್ಕೊಳ್ತೀನಿ, ಬಿಕಾಸ್ ನಿಮಗೆ ಇಲ್ಲಿ ಡಿಸ್ಟರ್ಬೆನ್ಸ್ ಆಗಬಾರ್ದಲ್ವ, ಹಾಗಾಗಿ. ಸೊ 3 ಕ್ಲಿಪ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾಯಿದ್ದೀನಿ. ಅಲ್ಲಿ 3 ಅಂದರೆ ಒಂದೊಂದು ಪ್ಯಾರಾದಲ್ಲಿ ಬರುತ್ತಲ್ವ. ಇವಾಗ ಇಲ್ಲಿ ಬಂದುಬಿಟ್ಟು ಸೊ ಒಂದು ಪ್ಯಾರಾ ಇದೆ, ಇಲ್ಲಿ ಬಂದುಬಿಟ್ಟು ನೆಕ್ಸ್ಟ್ ಪ್ಯಾರಾ ಇದೆ, ಇಲ್ಲಿ ಬಂದುಬಿಟ್ಟು ಕೆಳಗೆ ಬಂದುಬಿಟ್ಟು ನೆಕ್ಸ್ಟ್ ಪ್ಯಾರಾ ಇದೆ. ಸೊ ನಿಮ್ಗೆ ಯಾವ್ದು ಬೇಕು ನೋಡಿ ಅದನ್ನು ನೀವು ಇಲ್ಲಿ ಚೂಸ್ ಮಾಡ್ಕೋಬೋದು, ಅಂದರೆ ಸೆಲೆಕ್ಟ್ ಮಾಡ್ಕೋಬೋದು. ನನಗೆ ಬಂದುಬಿಟ್ಟು ಇಲ್ಲಿ ಲಾಸ್ಟ್ ಒಂದು ನಿಮಿಷ ನಾನು ಕೇಳ್ಕೊಳ್ತಾ ಇದ್ದೀನಿ, ಯಾವ್ದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೀವು ಕೇಳ್ಕೊಡಿ. ಎಲ್ಲಿಂದ ಇಟ್ಟರೆ ಚೆನ್ನಾಗಿ ಕಾಣುತ್ತೆ, ಕೇಳೋರ್ಗೆ ಎಲ್ಲಿಂದ ಸಾಂಗ್ನ ನೀವು ಸ್ಟಾರ್ಟಿಂಗಲ್ಲಿ ಎಲ್ಲಿಂದ ಇಟ್ಟರೆ ಕೇಳೋರು ಅದನ್ನು ಇಷ್ಟಪಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡಾಗಿ ನೀವು ಸಾಂಗನ್ನು ಇಲ್ಲಿ ಇಡಬೇಕಾಗುತ್ತೆ. ಸೊ ನನಗೆ ಬಂದುಬಿಟ್ಟು ಲಾಸ್ಟ್ ಇಡ್ತೀನಿ ನಾನು, ಯಾರು ಪಾತ್ ನಿನ್ನ ಪೇಸವಿಲ್ಲ, ಅಲ್ಲಿಂದ ನಾನು ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ.
ಅದಾದ ನಂತರ ಏನು ಮಾಡಬೇಕು ಅಂತಂದರೆ ಆ ಸಾಂಗ್ನ ನೀವು ಕೇಳ್ಕೊಳ್ಳಿ. ಕೇಳಿಬಿಟ್ಟು ಅದು ನಿಮ್ಗೆ ಇಷ್ಟ ಆಯಿತು ಅಂದರೆ ಮಾತ್ರ ಇಟ್ಕೊಳ್ಳಿ. ಓಕೆನಾ? ನಿಮಿಷ. ಸೊ ನಾನು ಬಂದುಬಿಟ್ಟು ಅದು ನನಗೆ ಇಷ್ಟ ಆಗಿದೆ. ಅಲ್ಲಿ ಬಂದುಬಿಟ್ಟು ನಾನು ಸೆಟ್ ಹೆಲೋ ಟ್ಯೂನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬಂದುಬಿಟ್ಟು ನಿಮಗೆ ಆಲ್ ಕಾಲರ್ಸ್ ಅಂತ ಇದೆಯಲ್ವಾ, ಸೊ ಇಲ್ಲಿ ಬಂದುಬಿಟ್ಟು ನಿಮ್ಮ ಎಲ್ಲ ಕಾಲರ್ಸ್ಗೆ ಕೂಡ ನೀವು ಯಾರೇ ನಿಮಗೆ ಕಾಲ್ ಮಾಡಿದ್ರು ಕೂಡ ನಿಮ್ಮ ಹೆಲೋ ಟ್ಯೂನ್ ಅನ್ನೋವಂಥದ್ದು ಅವರಿಗೆ ಕೇಳಬೇಕು ಅಂತಂದರೆ ನೀವು ಆಲ್ ಕಾಲರ್ಸ್ ಮೇಲೆ ಕ್ಲಿಕ್ ಮಾಡ್ಬೋದು. ಇಲ್ಲ ಅಂತಂದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಮೇಲೆ ನೀವು ಕ್ಲಿಕ್ ಮಾಡ್ಬೋದು. ಆದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗೆ ಯಾರ್ಯಾರಿಗೆಲ್ಲ ನೀವು ಯಾರ್ಯಾರು ಕಾಲ್ ಮಾಡಿದಾಗ ಅವರು ಕೇಳಬೇಕು ಅಂತ ಇದ್ದೀರೋ ಅವ್ರನ್ನೆಲ್ಲ ಇಲ್ಲಿ ಕ್ಲೋಸ್ ಫ್ರೆಂಡ್ಸ್ ಇದರಲ್ಲಿ ಇಟ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅವ್ರಿಗೆ ಟಿಕ್ ಮಾಡಿಬಿಟ್ಟು ಸೆಟ್ ಹೆಲೋ ಟ್ಯೂನ್ ಮೇಲೆ ಕ್ಲಿಕ್ ಮಾಡಿದರೆ ಅವ್ರಿಗೆ ಮಾತ್ರ ಕೇಳುತ್ತೆ. ನೀವು ಇಲ್ಲಿ ಆಲ್ ಕಾಲರ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಯಾರು ನಿಮಗೆ ಕಾಲ್ ಮಾಡಿದ್ರು ಕೂಡ ನಿಮ್ಗೆ ಅವ್ರಿಗೆ ಆ ಹೆಲೋ ಟ್ಯೂನ್ ಕೇಳ್ತಾ ಬರುತ್ತೆ. ನಾನು ಬಂದುಬಿಟ್ಟು ಇಲ್ಲಿ ಆಲ್ ಕಾಲರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಬಿಕಾಸ್ ನನ್ನ ಹೆಲೋ ಟ್ಯೂನ್ ಬಂದುಬಿಟ್ಟು ಎಲ್ಲ ಕಾಲರ್ಸ್ಗೂ ಕೂಡ ಕೇಳಬೇಕು. ಸೊ ಕ್ಲಿಕ್ ಮಾಡಿಬಿಟ್ಟು ಸೆಟ್ ಹೆಲೋ ಟ್ಯೂನ್ ಮೇಲೆ ನಾನು ಕ್ಲಿಕ್ ಮಾಡಿಕೊಡ್ತೀನಿ. ಓಕೆನಾ? ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಆ್ಯಡ್ಸ್ ಬರುತ್ತೆ. ಇನ್ ಕೇಸ್ ನನಗೆ ಆ್ಯಡ್ಸ್ ಬಂದರೂ ಬರ್ಬೋದು, ಬರ್ದೇನೂ ಇರ್ಬೋದು. ನನಗೆ ಇಲ್ಲಿ ಆ್ಯಡ್ಸ್ ಬಂದಿಲ್ಲ. ನನಗೆ ಡೈರೆಕ್ಟಾಗಿ ಇಲ್ಲಿ ಸಕ್ಸಸ್ಫುಲ್ಲಾಗಿ ನನ್ನ ಹೆಲೋ ಟ್ಯೂನ್ ಬಂದುಬಿಟ್ಟು ಸೆಟ್ ಆಗಿದೆ. ಅದು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂತಂದರೆ ನಿಮಗೆ ಒಂದು ಇನ್ಬಾಕ್ಸ್ ಅಂತಂದರೆ ಇನ್ಬಾಕ್ಸ್ ಮೆಸೇಜ್ ಬರುತ್ತೆ. ಓಕೆನಾ? ಸೊ ಟೆಕ್ಸ್ಟ್ ಮೆಸೇಜ್ ಬರುತ್ತೆ. ಟೆಕ್ಸ್ಟ್ ಮೆಸೇಜ್ ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಈಗ ನಾನು ಯಾರು ಪಾತ್ ನಿನ್ನ ಪೇಸವಿಲ್ಲೆ ಅಲ್ಲಿಂದ ಇಟ್ಟಿದ್ದೀನಲ್ವಾ, ನನ್ನ ಹೆಲೋ ಟ್ಯೂನ್ ಬಂದುಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತಲ್ವಾ. ಸೊ ನನ್ನ ಒಂದು ಇನ್ಬಾಕ್ಸಲ್ಲಿ ನನಗೆ ಮೆಸೇಜ್ ಬರೋದು ಏನಂತಂದರೆ ಯಾರು ಪಾತ್ ನಿನ್ನ ಪೇಸವಿಲ್ಲೆ ಸೆಟ್ ಹೆಲೋ ಟ್ಯೂನ್ ಸಕ್ಸಸ್ಫುಲಿ ಅಂತ ಏನೋ ಬರುತ್ತೆ. ಓಕೆನಾ? ನಾನು ನಿಮಗೆ ಇಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ? ಬಿಕಾಸ್ ನಿಮಗೆ ಕ್ಲಾರಿಟಿ ಅನ್ನೋಂಥದ್ದು ಸಿಗಬೇಕಲ್ವಾ. ಸುಮ್ಮನೆ ಹಾಳು ಮೂಳು ವೀಡಿಯೋ ಬಿಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನಿಮಗೆ ಯೂಸ್ಫುಲ್ ಆಗುವಂಥ ವೀಡಿಯೋನೇ ನಾನು ಬಿಡ್ತಾ ಇರೋದು. ಸೊ ಓಕೆನಾ? ಇಲ್ಲಿ ಬಂದುಬಿಟ್ಟು ನಿಮಗೆ ನನ್ನ ಒಂದು ಇನ್ಬಾಕ್ಸ್ ಮೆಸೇಜ್ ಬಂತು ಅಂತಂದರೆ ನನ್ನ ಹೆಲೋ ಟ್ಯೂನ್ ಬಂದುಬಿಟ್ಟು ಸಕ್ಸಸ್ಫುಲ್ಲಾಗಿ ಸೆಟ್ ಆಗಿದೆ ಅಂತ ಅರ್ಥ. ಓಕೆ, ವೆಯ್ಟ್ ಮಾಡಿ. ನನ್ನ ಇನ್ಬಾಕ್ಸ್ ಮೆಸೇಜ್ ಖಂಡಿತವಾಗ್ಲೂ ಬರುತ್ತೆ. ಬಿಕಾಸ್ ನನ್ನ ಹೆಲೋ ಟ್ಯೂನ್ ಬಂದುಬಿಟ್ಟು ಆವಾಗಲೇ ಸೆಟ್ ಆಗಿದೆ. ನನಗೆ ಇಲ್ಲಿ ಕನ್ಫರ್ಮೇಷನ್ಗಾಗಿ ಮೆಸೇಜ್ ಬರುತ್ತೆ. ಓಕೆ, ಇಲ್ಲಿ ನೀವು ನೋಡ್ತಾ ಇದ್ದರೆ ನನಗೆ ಮೆಸೇಜ್ ಬಂತು. ಇದನ್ನು ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ನನ್ನ ಮೆಸೇಜ್ ಬಂದಿದೆ ಅನ್ನೋಂಥದ್ದನ್ನು. ಓಕೆನಾ? ಒಂದು ನಿಮಿಷ. ಕೆಲವೊಂದಷ್ಟು ನನ್ನ ಡಾಟಾ ಬೇರೆ 50% ಹೋಗಿಬಿಟ್ಟಿದೆ. ನೋಡಿಲ್ಲ, ಹೆಲೋ ಟ್ಯೂನ್ ವಿಲ್ ಕಾಣಿಸ್ತಿದೆಯಲ್ಲ ನಿಮಗೆ. ನನ್ನ ಹೆಲೋ ಟ್ಯೂನ್ ಬಂದುಬಿಟ್ಟು ಸೆಟ್ ಆಗಿದೆ. ಓಕೆನಾ? ಈ ಥರ ನಿಮಗೆ ಲಿಂಕ್ ಎಲ್ಲ ಬಂದುಬಿಡುತ್ತೆ. ಓಕೆ, ಇದು ಒಂದು ವಿಡಿಯೋ ಆಗಿದೆ. ಹೆಲೋ ಟ್ಯೂನ್ ಯಾರಿಗೆಲ್ಲ ಏರ್ಟೆಲ್ ಸಿಮ್ ಇದೆ ಅವರೆಲ್ಲ ಫ್ರೀಯಾಗಿ ಹೆಲೋ ಟ್ಯೂನ್ನ ಸೆಟ್ ಮಾಡ್ಕೋಬೋದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇನ್ನೊಂಥದ್ದು ಇಷ್ಟ ಆಗಿದರೆ ಆ್ಯಂಡ್ ಯೂಸ್ಫುಲ್ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.